ಪ್ರತಿಯೊಬ್ಬರಿಗೂ ಶತ್ರುಕಾಟ ಅನ್ನೋದು ಇದ್ದೇ ಇರ್ತದೆ. ಯಾವನಿಗೂ ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಮೇಲಕ್ಕೆಲ್ಲ ಚೆನ್ನಾಗೇ ಇರ್ತಾರೆ, ಒಳಗೆ ಇದ್ದೇ ಇರುತ್ತೆ. ಯಾರು ಎತ್ತ ಏನು ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ನಾವೆಲ್ಲ ಏನೂ ಹೇಳೋಕ್ಕಾಗಲ್ಲ ಅಂಥದ್ದೆಲ್ಲ, ಆಯಿತಾ? ಹಂಗೆ ನಿಮಗೆ ಇದ್ದರೆ ನಿಮಗೇನಾರ ಪರಿಸ್ಥಿತಿ, ನೀವೇ ಇದಕ್ಕೆ ಒಂದು ಪರಿಹಾರ ಮಾಡ್ಕೋಬೋದು ನೋಡಿ. ಇದು ಶತ್ರು ಕಾಟಕ್ಕೆ ಪರಿಹಾರ ಅಂತಲೇ ತಿಳ್ಕೊಳ್ಳಿ. ಈ ಪ್ರಯೋಗನ ನೀವು ಕರೆಕ್ಟಾಗಿ ಈ ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಏನಾರ ಶಿವ ಜ್ಞಾನ ಕೊಟ್ಟರೆ ಈ ಪ್ರಯೋಗ ನೀವೇ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಒಳ್ಳೆಯದಾಗ್ತದೆ, ಆಯಿತಾ? ಆಮೇಲೆ ಇನ್ನೊಂದು, ಈ ಥರದ್ದು ಯಾವುದೂ ನಾನು ಮಾಡೋ ಅಂಥವನಲ್ಲ. ನನಗೇನಿದ್ರು ವಿಡಿಯೋ ಹಾಕ್ತೀನಿ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನು ಇದೆಲ್ಲ ಮಾಡ್ಕೊಡೋ ಅಂಥದ್ದು ನನಗೆ ಯಾವುದೂ ಅಭ್ಯಾಸಗಳು ನನ್ನ ಹತ್ರ ಇಲ್ಲ, ಆಯಿತಾ? ಇದರಲ್ಲಿ ವಿಚಾರ ತಿಳಿಸ್ಕೊಟ್ಟಿರ್ತೀನಿ. ನೀವು ಸಂಪೂರ್ಣವಾಗಿ ನೋಡ್ಕೊಂಡು ತಿಳ್ಕೊಂಡು ಸಮಾಧಾನವಾಗಿ ನಂಬಿಕೆ ವಿಶ್ವಾಸದಲ್ಲಿ ಮಾಡ್ಕೊಂಡು ನಿಮ್ಮ ಗೆಲುವನ್ನ ನೀವೇ ನೋಡ್ಕೊಳ್ಳಿ, ಆಯಿತಾ? ಇದು ನೋಡಿ, ಇದು ಕತ್ತೆ ಗಂಜಲ ಕತ್ತೆ ಅಂದರೆ ಸಂಸ್ಕೃತದಲ್ಲಿ ಶಂಖಧ್ವನಿ ಕುದುರೆ ಅಂತ ಕರೀತಾರೆ. ಕತ್ತೆದು ಮೂತ್ರ ಬೇಕಾಗುತ್ತೆ ಅಂದರೆ ಅದರಲ್ಲಿ ಗಂಡು ಕತ್ತೆದೇ ಆಗಿರಬೇಕು. ಗಂಡು ಕತ್ತೆ ಅಂದರೆ ಅದು ಲದ್ದಿ ಹಾಕೋ ಜಾಗದಲ್ಲಿ ಮೂತ್ರ ಮಾಡಲ್ಲ, ಅದು ಯೂರಿನ್ ಪಾಸ್ ಮಾಡಲ್ಲ. ಅದು ಗಂಡಿಗೆ ಅದು ನೆಲಕ್ಕೆ ಅದರದ್ದು ಬಳ್ಳಿ ಇರುತ್ತೆ, ಸಾಮಾನು ಲಿಂಗ. ಆ ಬಳ್ಳಿನ ನೆಲಕ್ಕೆ ಪೂರ್ತಿ ನೆಲಕ್ಕೆ ಅದನ್ನು ಬಿಟ್ಬಿಟ್ಟು ಅಲ್ಲಿ ಮೂತ್ರ ಹುಯ್ತದೆ ಅದು. ಅಂಥ ಕತ್ತೆದು ಮೂತ್ರ ಯೂರಿನ್ನ ನೀವು ತಗೋಬೇಕಾಯ್ತದೆ. ಯಾವಾಗ? ಒಳ್ಳೆಯ ಸಿದ್ಧಿ ನಕ್ಷತ್ರದಲ್ಲಿ, ಭಾನುವಾರದ ಪುಷ್ಯ ನಕ್ಷತ್ರ ಭಾಳ ಶ್ರೇಷ್ಠವಾದಂಥ ಸಿದ್ಧಿ ನಕ್ಷತ್ರ, ಆಯಿತಾ? ಆ ನಕ್ಷತ್ರದಲ್ಲಿ ಹೋಗಿ ನೀವು ಕತ್ತೆದು ಗಂಜಲನ ನೀವು ನಿಮ್ಮ ಸ್ವಾಧೀನಕ್ಕೆ ತಗೊಳ್ಳಿ. ಸಿಕ್ಕುತ್ತೆ, ಹುಡುಕಿದ್ರೆ ಸಿಗ್ತದೆ. ನಿಮ್ಮ ಊರಲ್ಲಿಲ್ಲ ಅಂದರೆ ಎಲ್ಲರೂ ಹೋಗಿ ಹುಡುಕೊಂಡು, ನಿಮಗೆ ಬೇಕು ಅಂದರೆ ನೀವು ಮಾಡ್ಕೋಬೋದು, ಹುಡುಕೊಂಡು ನೀವು ಮಾಡ್ಕೋಬೇಕು. ತಗೊಂಡ್ಮೇಲೆ ನೀವೇನು ಮಾಡಬೇಕು? ಹಳೆಯದು 2 ಮೊಳೆ ಹುಡುಕೊಳ್ಳಿ. ಎಲ್ಲರ ಹಳೆಯವು 2 ಮೊಳೆಗಳು, ಎಲ್ಲರ ಪಾಳು ಮನೆಗೆ ಹೊಡ್ತಿರೋಂಥವು, ಎಲ್ಲೋ ನಿಮ್ಗೆಲ್ಲಿ ಎಲ್ಲಾರ ಮುಸ್ಲಿಮ್ಸ್ ಅವ್ರು ಗುಜರಿ ಗಿಜರಿ ಎಲ್ಲ ಬಿದ್ದಿರ್ತವೆ, ಇಲ್ಲ ಫ್ಲೆಕ್ಸ್ ಗಿಕ್ಸ್ ಎಲ್ಲ ಹೊಡಿತಾ ಇರ್ತಾರೆ ಅಂಥ ಜಾಗದಲ್ಲೆಲ್ಲ ಸಿಗುತ್ತೆ ಮೊಳೆಗಳು. ಇಂಥದ್ದನ್ನ ತಗೊಂಡು ಒಡೆದು ಒಂದು ಸ್ವಲ್ಪ ನೆಟ್ಟಿಗೆ ಮಾಡಿ ಮಡಿಕೊಂಡು ಏನು ಮಾಡಿ ಅಂದರೆ, ಇದನ್ನು ಯಾವ ಸೌದೆಲ್ಲಾದರೂ ಸರಿಯೇ, ಆಯಿತಾ? ಅಂದರೆ ಇದನ್ನು ನೀವು ಶನಿವಾರದ ದಿವಸ ಹೊಡಿಬೇಕು. ನೀವು ಪ್ರಯೋಗ ಮಾಡಬೇಕು. ನೀವು ಯಾವುದೇ ಭಾನುವಾರದ ಪುಷ್ಯ ನಕ್ಷತ್ರದಲ್ಲಿ ಈ ಗಂಜಲನ ನಿಮ್ಮ ಸ್ವಾಧೀನಕ್ಕೆ ತಗೊಂಡು ಮಡಿಕೊಂಡು ಇದನ್ನೇನು ಮಾಡಬೇಕು? ಈ ಥರ ಮೊಳೆನ ನೀವು ತಂದು ಇದನ್ನು ಚೆನ್ನಾಗಿ ಯಾವುದರ ಸೌದೆಯಲ್ಲಿ ಚೆನ್ನಾಗಿ ಕಾಯಿಸಿ ಇದು ಕೆಂಪಗಾದಾಗ ಇದನ್ನೇನು ಮಾಡಬೇಕು? ಈ ಥರ ಈ ಶಂಕರಧ್ವನಿ ಕುದುರೆ ಅದು ಈ ಮೂತ್ರದೊಳಗಡೆ, ಕತ್ತೆ ಮೂತ್ರದೊಳಗಡೆಗೆ ಇದನ್ನು ಹಾಕಬೇಕು. ಅದನ್ನು ಚಿರ್ಕಿ ಹೊಡೆಯೋದು ಅಂತ ಕರೀತಾರೆ. ಚಿರ್ಕಿ ಕೊಡಬೇಕು. ಆ ಥರ ಚೆನ್ನಾಗಿ ಇದಕ್ಕೆ ಒಂದು 10-15 ಸತಿ ಚೆನ್ನಾಗಿ ಕಾಯಿಸಿ ಇದನ್ನು ಈ ಕತ್ತೆ ಮೂತ್ರದಲ್ಲಿ ಗಂಜಲಲ್ಲಿ ಇದನ್ನು ಚಿರ್ಕಿ ಹೊಡಿಬೇಕು. ಹೊಡೆದು ಇದನ್ನು ಅದರಲ್ಲೇ ಬಾಟ್ಲಲ್ಲೇ ಹಾಕಿ ಈ ಮೊಳೆನ ಇಟ್ಕೊಂಬಿಡ್ಬೇಕು. ಶನಿವಾರದ ಪುಷ್ಯ ನಕ್ಷತ್ರ ಬಂದಂಥ ಸಂದರ್ಭದಲ್ಲಿ ಸಾಯಂಕಾಲ 6 ಗಂಟೆ ಸಂದರ್ಭದಲ್ಲಿ ಈ ಮೊಳೆನ ನೀವು ತೆಗೆದು ನಿಮ್ಮ ಮನೆಗೆ ಯಾರ್ಯಾರು ಶತ್ರುಗಳು ನಿಮ್ಮ ಮನೆ ಮೇಲೆ ದೃಷ್ಟಿ ಇಟ್ಟಿದ್ದಾರೆ ಅಂಥವ್ರ ಹೆಸರೆಲ್ಲ ಹೇಳಿ, ನಮ್ಮ ಮನೆಗೆ ಅಂಥವ್ರು ದೃಷ್ಟಿ ಬೀಳಬಾರ್ದಪ್ಪ ಅಂಥೇಳಿ ಇದನ್ನು ಮನೆಯ ಮುಂದೆ ಗೇಟ್ ಹತ್ರ ಇದನ್ನು ಹೊಡೆದ್ಬಿಡ್ಬೇಕು. ಶನಿವಾರದ ಪುಷ್ಯ ನಕ್ಷತ್ರದಲ್ಲಿ 6 ಗಂಟೆ ಸಮಯದಲ್ಲಿ ಹೊಡೆದ್ಬಿಡ್ಬೇಕು. ನಿಮಗೇನಾರ ಬಾಯಲ್ಲಿ ಕಾಳಿಕಾದೇವಿ ಮಂತ್ರ ಬಂದರೆ, ಕಾಲರಾತ್ರಿ ಮಂತ್ರಗಳೇನಾರ ನಿಮಗೆ ತಿಳಿದಿದ್ರೆ ಅದನ್ನು ನೀವು 108 ಸತಿ ಹೇಳ್ಬೋದು. ಹೇಳಿದ್ರು ಸರಿ, ಹೇಳ್ದಿದ್ರು ಸರಿ. ಇನ್ನು ಮಿಕ್ಕಿದ್ದು ನೀವು ಪ್ರಯೋಗ ಮಾಡಿದ್ಮೇಲೆ ಇದೆಲ್ಲ ಕಾಳಮ್ಮಂಗೆ ಸೇರಿದ್ದಿದೆಲ್ಲ, ಆಯಿತಾ? ನಿಮ್ಮ ಮನೆಗೆ ಯಾವ ಶತ್ರುನೂ ಬರೋಲ್ಲ. ಅಕಸ್ಮಾತ್ ನಿಮಗೇನಾರ ಸಾಲ ಸೋಲ ಕೊಟ್ಟು ನಿಮಗೆ ಸಾಲ ಬಾಧೆ ಸಿಗಾಕೊಂಡು ಸಾಲದವ್ರು ಬಂದು ನಿಮಗೆ ಕಿರುಕುಳ ಕೊಡ್ತಾ ಇರ್ತಾರೆ, ನಿಮಗೆ ಸಾಲ ತೀರ್ಸ್ಕೊಳಕ್ಕೆ ಆಯ್ತಿರಲ್ಲ, ಅದಕ್ಕೂ ಸಾಲ ತೀರ್ಸೋಕ್ಕೂ ಯಾವುದೂ ಪ್ರಯೋಗ ಮಾಡೋಕ್ಕಾಗಲ್ಲ. ಅವ್ರನ್ನ ನೀವು ತಡ್ಕೋಬೋದು. ಬೇಕು ಅಂದರೆ ಅವರು ನಿಮ್ಮನ್ನು ಬಂದು ಕೇಳಲ್ಲ ದುಡ್ಡನ್ನ, ನಿಮ್ಮ ಮನೆಗೆ ಬಂದು ನಿಮಗೆ ಹಣ ಕೊಡಿ ಅಂತ ನಿಮಗೆ ಪೀಡಿಸಲ್ಲ. ಅಂಥವ್ರ ಹೆಸರು ಹೇಳಿ ಕೂಡ ಈ ಪ್ರಯೋಗನ ನೀವು ಶನಿವಾರದ ಹೊತ್ತು ನಿಮ್ಮ ಮನೆ ದ್ವಾರದ ಮುಂದೆ ಸ್ಥಾಪನೆ ಮಾಡ್ಕೋಬೋದು, ಆಯಿತಾ? ಆ ರೀತಿಯೂ ಮಾಡ್ಬೋದು, ಆಯಿತಾ? ಇನ್ನು ಅದಕ್ಕಿಂತನೂ ನಮಗೆ ಇನ್ನೂ ಪ್ರಭಾವಶಾಲಿಯಾಗಿ ಮಾಡ್ತೀನಿ ನೀವು ಮಾಡಬೇಕು ಅಂತ ನಿಮಗೇನಾರು ಆಸಕ್ತಿ ಇದ್ದರೆ ಇದು ನೋಡಿ, ಇದು ಕಾಗೆ ಗೂಡೊಂದು ಬೂದಿ. ಇದು ಕಾಗೆ ಗೂಡು ಕಟ್ಟಿರುತ್ತೆ, ಕಾಕಾಸುರ, ಅದರದ್ದು ಗೂಡೊಂದು ಬೂದಿ. ಯಾವ ಮರದ ಮೇಲೆ ಕಟ್ಟಿದ್ರು ಸರಿ, ಅದರ ಗೂಡುಗಳೆಲ್ಲ ಉದುರಿರ್ತದೆ, ಕಡ್ಡಿ ಅಂತಂದೆಲ್ಲ ಸ್ಟಾಕ್ ಮಾಡಿ ನೀವು ಒಂದು ಒಳ್ಳೆಯ ಅಮಾವಾಸ್ಯೆ, ಗುರುವಾರದ ಅಮಾವಾಸ್ಯೆ, ಭಾನುವಾರದ ಅಮಾವಾಸ್ಯೆ ದಿವಸ ಇದನ್ನು ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಒಂದು ಸಪ್ರೇಟ್ ಪ್ಲ್ಯಾಸ್ಟಿಕ್ ಕವರಲ್ಲಿ ಈ ಥರ ತುಂಬಿ ಇಟ್ಕೊಳ್ಳಿ. ಇದನ್ನೇನು ಮಾಡಬೇಕು? ನೀವು
ಇದೇ ಶಂಖಧ್ವನಿ ಕುದುರೆಗೆ, ಕುದುರೆ ಗಂಜಲಕ್ಕೆ ಅಂದರೆ ಕತ್ತೆ ಗಂಜಲಕ್ಕೆ ಇದರದ್ದು ಭಸ್ಮನ ಒಂದಿಷ್ಟೇ ಇಷ್ಟು ಹಾಕಿ ಚೆನ್ನಾಗಿ ಕಲಕ್ಬಿಟ್ಟು ನಿಮ್ಮ ಮನೆ ಸುತ್ತ ಹಾಕ್ಬಿಡಿ. ಅಂದರೆ ಮನೆ ಗೋಡೆ ಒಳಗಡೆ ಹಾಕೊಳಕ್ಕೋಗ್ಬೇಡಿ, ಮನೆ ಗೋಡೆಯಿಂದ ಆಚೆ ಮನೆ ಸುತ್ತ, ನಿಮ್ಮ ಮನೆ ಗೋಡೆ ಬೇಕಾದ್ರೆ ಕಾಂಪೌಂಡ್ ಒಳಗಡೆ ಸುತ್ತ, ನಿಮ್ಮ ಮನೆ ಸುತ್ತ ಇದನ್ನು ನೀವು ಸ್ಪ್ರೇ ಮಾಡ್ಕೊಂಡ್ರೂ ಸಾಕು. ನಿಮಗೆ ಯಾವುದೇ ರೀತಿ ಶತ್ರು ಕಾಟಗಳು ನಿಮಗೆ ತಗಲಲ್ಲ. ಅವರು ನಿಮ್ಮ ಶತ್ರುಗಳು ನಿಮ್ಮ ಮನೆಗೆ ಏನಾರ ಮಾಡಿ ತಂದು ಎಸಿಬೇಕು ಅಂತಲೂ ಅವ್ರಿಗೆ ಮನಸ್ಸು ಬರೋಲ್ಲ, ಎಲ್ಲ ದಾರಿ ತಪ್ಪೋಯ್ತಾರೆ ಅರ್ಧದಲ್ಲೇ, ಆಯಿತಾ. ಇದಕ್ಕೂ ಕೂಡ ನೀವು ಕಾಳಿ ಮಂತ್ರ ಪ್ರಯೋಗ ಮಾಡ್ಬೋದು, ಕಾಕಾಸುರನ ಮಂತ್ರನ ನೀವು ಪ್ರಯೋಗ ಮಾಡ್ಬೋದು. అయితే ಕಾಕಾಸುರನ ಮಂತ್ರ ಓಂ ನಮೋ ಕಾಕಾಸುರಾಯ ಮಮ ದೇಹ ಬಂಧನ ಅಂತ ನೀವು ಕೇಳ್ಕೊಂಡ್ರೆ ಸಾಕು. ದೇಹ ಬಂಧನ ಮಮ ಗೃಹ ಬಂಧನ, ಒಳ್ಳೇದು ಮಾಡಿಕೊಡಿ ನಮಗೆ ಅಂಥೇಳಿ ಈ ಪ್ರಯೋಗನ ನೀವು ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಯ್ತದೆ. ಇವೆಲ್ಲ ಭಾಳ ಪ್ರಾಮಾಣಿಕತೆಯಲ್ಲಿ ನಡೆಯುವಂಥ ಪ್ರಯೋಗಗಳು, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತದೆ. ನೀವು ಇದನ್ನು ನೀವು ಯಾರು ಬೇಕಾದ್ರೂ ಮಾಡ್ಬೋದು, ಮಾಡಿ.